ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಕೂಡ ನಾನು ಅಲ್ಲಿಂದ ಮನೆಗೆ ಬಂದೆ. ಮತ್ತು ಕೆಲಸ ಮಾಡ್ತಾಯಿದ್ರಲ್ವ, ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಅವ್ರಿಗೆ ಟೀ ಎಲ್ಲ ತಗೊಂಡು ಮತ್ತು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಕೆಲಸ ಬರೀ ಅಲ್ಲಿಗೆ ಇಲ್ಲಿ ಓಡಾಡೋದೆ ಕೆಲಸ ಆಗ್ಬಿಟ್ಟಿದೆ. ಏನೂ ಮಾಡೋಂಗಿಲ್ಲ ಅಲ್ವಾ. ಹಿಂದೆ ಬಾ ಅಂತ ಹೇಳವಲ್ಲಿ ಆಟೋ ಬಂದು ವೆಯ್ಟ್ ಮಾಡ್ತಾಯಿದೆ. ನಾನು ಆಟೋದಲ್ಲಿ ಹೋಯ್ತು. ಆಟೋ ಮುಂದೆ ಅಲ್ಲೊಂದು ಅಲ್ಲಿ ಅದು ಇದೋನೆ. ಬಾಯ್ ಪರ್ಮಾ, ಬಾಯ್ ಬಾಯ್, ಲವ್ ಯು, ಬಾಯ್ ಪುಟ್ಟ. ಹಾಂ ಓಕೆ. ಆಟೋ ಬಂದು ವೆಯ್ಟ್ ಮಾಡ್ತಾಯಿದೆ. ಆಟೋ ಬಂದು ವೆಯ್ಟ್ ಮಾಡ್ತಿದ್ದೀವಿ ಅಂತ ಓ ಟಿ ಪಿ ತಗೊಂಡ್ರು. ಇಲ್ಲಿ ಓ ಟಿ ಪಿ ಹೇಳಿದ್ರು, ಇಲ್ಲಿ ನೋಡಿದ್ರೆ ಆಟೋನೇ ಇಲ್ಲ. ಅವರೆಲ್ಲೋ ಮೋಸ್ಟ್ಲಿ ಅಲ್ಲಿ ಚೆನ್ನಮ್ಮದೇವ ಕೂಡ ಹಿಂದೆ ಬನ್ನಿ ಅಂತ ಹೇಳಿ ಅವ್ರು ಅಲ್ಲೋಗಿದ್ದಾರೆ ಪುಟ್ಟ, ಪಕ್ಕದ ಮನೆ ಹತ್ರ. ಅಲ್ಲಿ ಕಾಣಿಸ್ತಿದೆ ಆಟೋ. ಆದರೆ ಸ್ವಲ್ಪ ಹಿಂಗೆ ಬಳಸ್ಕೊಂಡು ಹಂಗೆ ಹೋಗ್ಬೇಕು. ಅಲ್ಲೋ ನಿಲ್ಸ್ಕೊಬಿಟ್ಟಿದ್ದಾರೆ. ಹಾಂ ಇಲ್ಲ, ಹಿಂದೆ ಬನ್ನಿ, ಡೆಡ್ ಎಂಡ್ ಬನ್ನಿ ಅಂತ ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಸೈಜ್ ಬರ್ತಾಯಿದೆ ಮತ್ತು ಡೆಸ್ಟ್ ಕೂಡ ಬರ್ತಿದೆ. ಡೆಸ್ಟ್ ಅಂತಂದರೆ ಇಲ್ಲೇ ಬ್ರಿಡ್ಜಲ್ಲಿ ತೂಕ ಹಾಕೋದು ನಮ್ಮೂರ ಹತ್ರನೇ. ಹಾಗಾಗಿ ನೋಡ್ಕೋಬೇಕಲ್ವ, ತೂಕನ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇವತ್ತು ಫುಲ್ಲು ಬೆಳಗ್ಗೆನೇ ಕೆಲಸ. ಇಲ್ಲೇ ಎಲ್ಲ ಫುಲ್ ತೂಕ ನೋಡೋದು. ಜಸ್ಟ್ ಬಂತು. ಗಾಡಿ ನಂಬರ್ 70. ಬರೋಕೇಳಿ ಐಸ್ ಕ್ರೀಮ್ನವ್ರ. ಎಷ್ಟಾದೈತಣ್ಣ ಐಸ್ ಕ್ರೀಮು? 5 ರೂಪಾಯಿ, 10 ರೂಪಾಯಿ. ಹಾಂ, ಹ್ಞೂ ತೋರಿಸಿ ನೋಡ್ತೀನಿ ಹೆಂಗಿದೆ ಅಂತ. ತೋರ್ಸೋಣ ಬನ್ನಿ. 5 ರೂಪಾಯಿ. ಹ್ಞೂ, ಇದು 15 ರೂಪಾಯಿ. ಹ್ಞೂ, ಬಟ್ಟೆ 10 ರೂಪಾಯಿ. ಯಾವ್ದು ಬೇಕು? ಯಾವ್ದು ಬೇಕ್ರಪ್ಪ ಐಸ್ ಕ್ರೀಮು? ಇಸ್ಕಪ್ಪ, ಐಸ್ ಕ್ರೀಮ್ ಇಸ್ಕೊಳ್ಳಿ. ಸ್ಕ್ಯಾನರ್ ಆಯ್ತಲ್ವಣ್ಣ? ಇಲ್ಲ, ಸ್ಕ್ಯಾನರ್ ಇಲ್ವಾ? ಅದೆಲ್ಲ ಪರು ಏನು ಶಾಕ್ ಆಗಲಿಲ್ಲ, ಏನು ಗೊತ್ತಾಗಲಿಲ್ಲ. ಯಾರು ಪರಂ? ಹಾಂ, ಖುಷಿ ನಿಮ್ಗೆ ನೋಡ್ತಾನೆ. ಗೊತ್ತಾಗಿಲ್ಲಲ್ವ ಅವನಿಗೆ? ಪರು, ಓಹೋ ಬುಜ್ಜಿ ಅಂತ ಅಳ್ತಾ ಇದ್ದ ಅವ್ರ ಅಪ್ಪನ ನೋಡ್ಬಿಟ್ಟು. ಸರ್ಪ್ರೈಸ್ ಬರೋ ಹೊತ್ತಿಗೆ ಹೆಂಗಿತ್ತು? ಖುಷಿ ಆಯ್ತಾ? ಅವ್ನಿಗೆ ಮಾತೇ ಬರ್ತಾಯಿಲ್ಲ. ಅವ್ನಿಗೆ ಚಾಕ್ಲೇಟ್ ಇಸ್ಕೊ ತಿಂತಾನೆ.
ಖುಷಿ ಖುಷಿ ಈಗ ಖುಷಿ 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 ಪಪ್ಪ ಬಂದು ಅಣ್ಣ ಒಂದೇ ಖುಷ್ ಪರಂ 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 ಅವನು ವಿಷಯನು ಕೇಳ ವಿಷಯ ಜೊತೆ ಹೇಳ್ಕೊತಾನೆ. ಪಪ್ಪ ಬಂದದ ನೋಡಮ್ಮವ, ಯಾರು ಪಪ್ಪ ಮಾವ. ಪಪ್ಪ ಬಂದ್ರ, ಪಪ್ಪ ಬಂದ್ಬಿಟ್ಟು ಫುಲ್ ಖುಷಿ. ಪಪ್ಪ ನೋಡಿ ಫುಲ್ ಖುಷಿ. ಹ್ಞೂ ಹ್ಞೂ ಪರು ಇವನ್ಗಂತೂ ಅವ್ರ ಪಪ್ಪನ ಜಾಸ್ತಿ ಕಂಡಿಡಿಯೋಕ್ಕಾಗಲಿಲ್ಲ, ಅಳ್ಳು ಇಲ್ಲ. ಇವನ್ಗಂತೂ ಫುಲ್ ಸರ್ಪ್ರೈಸು ನನಗೆ, ನನಗೆ ಮತ್ತು ಇಲ್ಲಿ ಬುಜ್ಜಿಗೆ ಇಬ್ರಿಗೂ ಕೂಡ ಸುನಿಲ್ ಬರ್ತಾ ಇರೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಂಥರ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು. ಸುನಿಲ್ ಬರ್ತಾ ಇರೋದು ನೋಡ್ಬಿಟ್ಟು ಮೆಟ್ಲು ಹತ್ಕೊಂಡು ಬರ್ತಾ ಇರೋದು ನೋಡ್ಬಿಟ್ಟು ನಾನು ಶೈಲು ಮನೆಗೆ ಏನೋ ತರಿಸ್ತಿದ್ದಾಳೆ, ಅದಕ್ಕೆ ಬನ್ನಿ ಮಮ್ಮಿ ಯಾರೋ ಕರೀತಿದ್ದಾರೆ ಅಂತ ಕರೀತಾಳೆ ಅಂತಂದರೆ, ನಿನಗೆ ಶೈಲಿಗೆ ಎಷ್ಟು ದಿನ ಅಂತ ಗೊತ್ತಾಗಿತ್ತವ? ಸುನಿಲ್ ಬರೋದು ಶೈಲಿಗೆ ಗೊತ್ತು, ವಿಷಯಕ್ಕೆ ಗೊತ್ತು, ನನಗೆ ಬುಜ್ಜಿಗೆ ಗೊತ್ತಿರಲಿಲ್ಲ. ಗೊತ್ತು ನನಗೆ. ಏನು ಗೊತ್ತು? ಪಪ್ಪ ಬರ್ತಿರಂತ. ಇವತ್ತು ಬರುತ್ತೆ ಅಂತ. ಹಾಂ ಹಾಂ ಹಾಂ, ಅದೇಂಗೆ ಗೊತ್ತು ಇವತ್ತು ನಿಮ್ಮ ಪಪ್ಪ ಬರುತ್ತೆ ನಿನಗೆ ಅಂತ ಗೊತ್ತಿತ್ತು? ನನಗೆ ಸೌಂಡ್ ಬರ್ ಕಾರ್ ನೋಡಿದ್ನಂತ ಅದಕ್ಕೆ ಗೊತ್ತಾಯ್ತಂತೆ. ಇಲ್ಲೇ ಕೂರ್ಸಿದೆ ನಾನು, ಅವ್ರ ಪಪ್ಪ ಬಂದು ಅಳ್ತಾ ಇದ್ದವ್ರ ಪಪ್ಪನ ನೋಡ್ಕೊಂಡು ಕಣ್ಣೀರು ತುಂಬ್ಕೊಂಡು ಅಳ್ತಾ ಇದ್ದ. ಅವ್ನು ಸರ್ಪ್ರೈಸ್ ಆಯ್ತಲ್ಲ ನೋಡಿ, ಅವನಂತ ಹಿಡಿಯೋಕ್ಕಾಯ್ತಲ್ಲ ನಮ್ಮ ಮನೇಲಿ ಅಷ್ಟು. ಅವ್ರ ಅಪ್ಪ ಬಂದ್ರು ಅಂದ್ಬಿಡ್ತಾರೆ ನನಗೆ. ಸುಮ್ಮನೆ ಇರೋ ತರ್ಲೆ ವಾ ಯಾಕೆ ಅಳ್ತಾನವ ನಮ್ಮೆಲ್ಲ. ಏನಾಯ್ತವಾ? ಇವ್ರು ನೋಡಿ ಪುಟ, ಏನಿದು ಫೈಟ್ ಆಲಿ ಬುಜ್ಜಿ ವಾ ನೀನ್ ಹಂಗ್ ಮಾಡಿದ್ರೆ ಅವನು ಹಂಗೆ ಮಾಡ್ತಾನೆ. ಅಲ್ಲಿ ಸಿರಪ್ಪಲ್ಲ ಪುಟ್ಟ, ಆಯ್ತಾಯ್ತು, ಸಮಾಧಾನ ಇಬ್ರು ಸಮಾಧಾನ. ಏನಿದು ಅಂತ ಬುಜ್ಜಿ ಅವ್ನು ಹಂಗೆ ಮಾಡ್ತೀವಿ, ಇನ್ನೂ ಜಾಸ್ತಿನೇ ಮಾಡ್ತಾನೆ. ಅಯ್ಯಪ್ಪ ಹಿಂದೆ ಹಿಂದೆ ಸಿಕ್ಕಾಬಿಟ್ಟೆ. ನಿಜವಾಗ್ಲೂ ಸುನಿಲ್ ಬಂದದ್ದು ನೋಡ್ಬಿಟ್ಟು ತುಂಬ ಖುಷಿ ಆಯ್ತು. ಏನಕ್ಕೆ ಅಂದರೆ ಸುನಿಲ್ ಬಂದ್ರಂತೂ ನನ್ನ ಮಗಳ ಮುಖದಲ್ಲಿ ನಗು, ಅದ್ರ ನಮ್ಮ ಬುಜ್ಜಿ ಮುಖದಲ್ಲಿ ಖುಷಿ. ಯಾರಿಗೆ ಆಗಲಿ ನಾವು ಏನೇ ಮಾಡಿದ್ರು ಕೂಡ ತಂದೆ ಮಕ್ಕಳಿಗೆ ಅವ್ರು ಏನು ತಂದ್ಕೊಡ್ಲಿ, ಏನೇ ಮಾಡಲಿ, ತಂದೆ ಪ್ರೀತಿ ತುಂಬಾ ಮುಖ್ಯ, ಗಂಡನ ಪ್ರೀತಿ ತುಂಬಾ ಮುಖ್ಯ ಅಲ್ವಾ? ಹಾಗಾಗಿ ನನಗೆ ಇವರೆಲ್ಲರ ಖುಷಿ ನೋಡಿ ನನಗೂ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಖುಷಿ ಅಂತ ಅನ್ನಿಸ್ತು. ಬನ್ನಿ ಇವತ್ತಿಂದ ವ್ಲಾಗ್ ಖಂಡಿತವಾಗ್ಲೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸುನಿಲ್ ಬಂದಿರೋದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಏನು ಬರೆಯಕ್ಕವ? ಏನ್ ಬರೆಯಕ್ಕ? ವಾವ್, ಏನು ಎಲ್ಲರಿಗೂ ಟೋಪಿ ಈ ರೇಂಜ್ ತಂದಿದ್ದೀರಾ? ಅಯ್ಯಯ್ಯೋ ನೋಡ್ತಾ ಇದ್ದೀನಿ. ಏನಕ್ಕಪ್ಪ ಅದೆಲ್ಲ ಲೆಕ್ಕ ಬರಲಿ ಅಂತಲಾ? ಹಾಂ, ಓ ಗಾಡ್, ನಂಗೆಲ್ಲಿ ಹೆಂಗಾರು ಒಳ್ಳೆ ಬಿಸಿಲಿಗೆ ಹೋಗ್ಬೇಕು ಹಾಕೊಂಡು ಒಳಗೆ ಚೆನ್ನಾಗದಲ್ವಾ? ಏಯ್ ನೆಟ್ಟಿಗೆ ಕಳಲ್ಲ ಕೋತಿ ನನ್ನ ಮಗನೇ. ನೋಡು ಆ ಕಡೆ. ಓ ಒಳ್ಳೆ ಕೆಲಸ ಹಂಗಾದ್ರೆ. ಬಿಸಿಲಿಗೆಲ್ಲ ವೇಟ್ ಮಾಡ್ಕೊಳ್ಳೋ ಇದೆಲ್ಲ ಉದ್ದ ಚೆನ್ನಾಗಿದೆ ಪುಟ ಅಲ್ವಾ? ಅದೇ ಕೂದಲೆಲ್ಲ ಬೆವರಬಾರ್ದು, ಸೆಕೆ ಆಗಬಾರ್ದು ಅಂತ ಇಲ್ಲೂ ಇದು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮೇಲೆಲ್ಲ. ಹಾಕೊಂಡು ಹೋಗಿ ನೋಡ್ತೀನಿ ಅದು ಎಷ್ಟು ದಿನ ಆಗೋಯ್ತೀರ. ಇಲ್ಲ ಲಾಕಲ್ಲಿ ಏನಾದರೂ ಬಿಸಿಲಲ್ಲಿ ನಿಂತ್ಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪುಟ ಪಾಪ. ಹಾಂ, ಇವತ್ತು ಮಟನ್ ಬಿರಿಯಾನಿ ಮಾಡೋಣ. ಸುನಿಲ್ ಕೂಡ ಬಂದಿದ್ದಾರಲ್ವಾ? ಇವತ್ತು ಭಾನುವಾರ ಇರೋದ್ರಿಂದ ಮಟನ್ ಬಿರಿಯಾನಿ ಮಾಡಿ, ಮಟನ್ ಮಾಮೂಲಿ ತರ್ತಾಯಿದ್ವಿ, ಇವತ್ತು ಇನ್ನೂ ತಂದಿರಲಿಲ್ಲ. ಯಾಕೆಂದರೆ ಲೇಟಾಗಿತ್ತು, ಆಲ್ರೆಡಿ ಟೈಮ್ 11:30 ಆಗಿದೆ. ವಿಶ್ವ ಕೂಡ ಸ್ವಲ್ಪ ಅವ್ನ ಡ್ಯೂಟಿ, ಅವನು ಬ್ಯುಸಿ ಇರೋದ್ರಿಂದ ಪಾಪ ಇವತ್ತು ಫುಲ್ ರೆಸ್ಟ್ ಮಾಡ್ತಾಯಿದ್ದ. ಅವನು ಎದ್ದಿರೋದಕ್ಕೂ ಸುನಿಲ್ ಬಂದಿರೋದಕ್ಕೂ ಎಲ್ಲ ಟೈಮ್ ಇಷ್ಟ ಆಗಿದೆ. ಇವಾಗ ತಿಂಡಿ ಎಲ್ಲರದು ಆಯಿತು. ಮತ್ತು ಇವಾಗ
ಮಟನ್ ಬಿರಿಯಾನಿ, ಮಟನ್ ಗ್ರೇವಿ ಮತ್ತು ವಿಷು ಏನೇನು ತರ್ತಾನೆ ಅಂತ ನೋಡೋಣ. ಸದ್ಯಕ್ಕೆ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಿದ್ದಾನೆ, ಆಮೇಲೆ ಏನು ಬೇಕೋ ಅದು ಮಾಡ್ಕೊಳ್ಳೋಣ. ಮಟನ್ ಬಿರಿಯಾನಿಗೆ ಮಾಡಿ ಯಾವುದೋ ರೆಸಿಪಿಗಳನ್ನ ತೋರಲ್ಲ. ಇನ್ನು ಮೇಲೆ ನಿಜವಾಗ್ಲೂ ಡೈಲಿ ವ್ಲಾಗ್ ಆದಷ್ಟು ಹಾಕ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಇರ್ತೀನಿ ಮತ್ತು ಅಲ್ಲಿಂದ ಊರು ಮನೆ ಕಟ್ಟಿಸೋ ಜಾಗಕ್ಕೆ ಹೋಗ್ತೀನಿ. ಮಕ್ಕಳು ಸುನಿಲ್ ಎಲ್ಲ ಇರೋದ್ರಿಂದ ಖಂಡಿತವಾಗ್ಲೂ ಇನ್ಮೇಲೆ ವ್ಲಾಗ್ ಡೈಲಿ ಹಾಕ್ಲಿಲ್ಲ ಆದರೂ ಒಂದಿನ ಬಿಟ್ಟು ಒಂದಿನ ಆದರೂ ಹಾಕೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನಾನು ವೀಡಿಯೋಗಳೆಲ್ಲ ಮಾಡ್ಕೊಳ್ತೀನಿ, ಎಡಿಟ್ ಮಾಡೋದಿಲ್ಲ. ಅದು ಹೆಂಗೆ ಬೇಕು ಹಂಗೆ ಸುಮ್ಮನೆ ಬಿಟ್ಬಿಡೋದಾಗೆಲ್ಲ ಮಾಡ್ತಿದ್ದೆ. ಖಂಡಿತ ಹಾಕ್ತೀನಿ ಇವತ್ತು. ನಮ್ಮ ಮನೆ ನೋಡಿ ಇವತ್ತು ಮಟನ್ ಬಿರಿಯಾನಿ ಮಾಡಿದ್ದೀವಿ. ಏನೋ ಇದು ಮಟನ್ ಗ್ರೇವಿ ಮಾಡಿದ್ವಿ. ಇನ್ನು ಸ್ವಲ್ಪ ವಿಸಿಲ್ ಹೋಗ್ಬೇಕು, ಇನ್ನೊಂದು ಸ್ವಲ್ಪ. ಏನೋ ಇದು ಬಂದು ವಾವ್ ಲಾಕಿ, ಸಖತ್ತಾಗಿ ಬಂದಿದೆ ಲಾಕಿ ಅಂತ. ಮಟನ್ ಗ್ರೇವಿ ಕೂಡ ರೆಡಿ ಆಯಿತು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಇವತ್ತದ್ದು ಅಡುಗೆ, ಸೂಪರ್. ಮಧ್ಯಾಹ್ನದ ಅಡುಗೆ ರೆಡಿ ನಮ್ಮನೆ. ಮಟನ್ ಬಿರಿಯಾನಿ, ಮಟನ್ ಗ್ರೇವಿ, ಸೂಪರ್. ಬನ್ನಿ ಊಟ ಮಾಡೋಣ ಎಲ್ಲ. ನಿಮ್ಮ ಮನೆಗಳಲ್ಲಿ ಭಾನುವಾರ ಏನೆಲ್ಲ ಮಾಡಿದ್ರಿ ಅಂತೇಳಿ. ನಮ್ಮಲ್ಲಂತೂ ಇವತ್ತು ಇನ್ನೂ ಒಂದು ಎಕ್ಸ್ಟ್ರಾ ಇದೆಯಲ್ಲ, ಅದು ಸೈಡಲ್ಲಿ ಹಾಗೆ ಇಟ್ಟಿರ್ತೀನಿ. ಅದಂತೂ ತೋರಿಸ್ತಾ ಇಲ್ಲ, ಅಷ್ಟೇ ಲಾಕಿ ಮಾಡಿದೆ ಅಲ್ವಾ, ಹಾಗಾಗಿ ಬನ್ನಿ ಊಟ ಮಾಡೋಣ. ಮೊದಲಿಗೆ ಶೈಲು, ಸುನೀಲ್, ಬುಜ್ಜಿ, ವಿಷು ಎಲ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ.